ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸರ್, ಈಗ ಈ ನಡುವೆ ಪದೇ ಪದೇ ಡೆಲ್ಲಿಗೆ ಜಾಸ್ತಿ ಬರ್ತಾ ಇದ್ದೀರಿ, ಏನು ವಿಶೇಷ? ಸಂಘಟನೆ ಸೃಜನ ವಿಚಾರದಲ್ಲಿ ನನಗೆ ಒರಿಸ್ಸಾಗೆ ಇನ್ಚಾರ್ಜ್ ಹಾಕಿದ್ದು, ತಮಿಳುನಾಡು, ರಾಜಸ್ಥಾನ್, ಈಗ ಉತ್ತರ ಪ್ರದೇಶ ಕೂಡ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಮುಖಂಡರ ಭೇಟಿ ಮಾಡಕ್ಕೆ ಬಂದಿದ್ದೆ. ಆ ವಿಚಾರದಲ್ಲಿ ಡೆಲ್ಲಿಗೆ ಬಂದಿದ್ದೀನಿ. ಸರ್, ಈಗ ಸೆಷನ್ ಆಗ್ತಿದ್ದಂಗೆ ಮತ್ತೆ ಚರ್ಚೆಗಳು ಶುರುವಾಗಿದೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಿವರಾತ್ರಿಯ ಮುಂಚೆ ನಾಯಕತ್ವ ಬದಲಾವಣೆಗಳು ಆಗ್ಬೋದು ಅನ್ನುವಂಥ ಚರ್ಚೆಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯೂ ಆಗ್ಬೋದು ಅಂತ ಹೇಳ್ತಿದ್ದಾರೆ. ನಾವು ವರಿಷ್ಠರು ಈಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಕಟ್ಟುವಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು, ಹಾಗೂ ಹೊಸಬರಿಗೆ ಮಂತ್ರಿ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ. ಬಹುಶಃ ಆದಷ್ಟು ಬೇಗ ಮಾಡ್ತಾರಂತ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಬಜೆಟ್ ಕೂಡ ಶುರು ಆಗ್ತಾ ಇದೆ. ಬಹುಶಃ ಅದನ್ನ 6ನೇ ತಾರೀಕು ಆಗ್ಬೋದು ಅಂತ ಸೂಚನೆಗಳಿದೆ. ಆದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ನಾವು ಹೇಳಂತ ಬಯಸ್ತೀವಿ. ಈಗ ಬಜೆಟ್ ಯಾರು ಓದ್ತಾರೆ ಅನ್ನೋದ್ರ ಬಗ್ಗೆನೇ ಗೊಂದಲಗಳಿದಾವೆ. ಬಜೆಟ್ ಆಗೋಕ್ಕಿಂತ ಮುಂಚೆನೆ ನಾಯಕತ್ವ ಬದಲಾವಣೆ ಆಗ್ಬಿಡ್ಬೋದು, ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಚರ್ಚೆಗಳು. ಅವ್ರ ಪರ ಇರುವಂತ ಕೆಲವು ಶಾಸಕರು ಕೂಡ ಇದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾಯಕತ್ವದ ಬಗ್ಗೆ ಯಾರು ಕೂಡ ಹೇಳಬಾರದು, ಮಾತಾಡಬಾರದು ಅಂತ ಈಗಾಗಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ. ಆ ವಿಚಾರವಾಗಿ ನಾವು ಯಾರು ಕೂಡ ಮಾತಾಡೋದಿಲ್ಲ. ನಮಗೆ ಲಕ್ಷ್ಮಣ ರೇಖೆ ಇದೆ, ಏನ್ ಮಾತಾಡಬೇಕು ಅಷ್ಟೇ ಮಾತಾಡೋದು ಬಿಟ್ಟು ನಾಯಕತ್ವದ ಬಗ್ಗೆ ಮಾತಾಡುವಂತಹ ಯಾವುದೇ ಅಧಿಕಾರ ಯಾವುದೇ ಮುಖಂಡರು ಕೊಟ್ಟಿಲ್ಲ. ನಾನು ಹೇಳುವಲ್ಲೆ ಏನ್ ಹೇಳಿದ್ರೆ, ಹೌದು, ನಾವು ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಆಗಬೇಕು. 50% ಹೊಸಬರಿಗೆ ಅವಕಾಶ ಸಿಗಬೇಕು. 50% ಒಳ್ಳೆ ಕೆಲಸ ಮಾಡಿದ್ದಾರೆ ಮಂತ್ರಿಗಳು, ಅವರಿಗೆ ಪಕ್ಷ ಸಂಘಟನೆಗೆ ಮುಂದೆ ಬರುವಂತಹ ಅಸೆಂಬ್ಲಿ ಎಲೆಕ್ಷನ್ಸ್ 2028ರಲ್ಲಿ ಬರುವಂತಹ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಅವ್ರನ್ನ ಬಳಸ್ಕೋಬೇಕು. ಯಾರು ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕಂದ್ರೆ ನಾವು ಒತ್ತಾಯ ಕೂಡ ನಾವು ಮಾಡ್ತೀವಿ. ಯಾವಾಗ ಆಗ್ಬೋದು ಸರ್ ನಿಮ್ ಪ್ರಕಾರ ಕ್ಯಾಬಿನೆಟ್ ರೀಶಫಲ್ ಯಾವಾಗ ಆಗ್ಬೋದು ಅಂತ? ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೈಕಮಾಂಡೇ ಹೇಳಬೇಕು, ಮುಖ್ಯಮಂತ್ರಿ ಹೇಳ್ಬೋದು, ಉಪಮುಖ್ಯಮಂತ್ರಿಗಳು ಹೇಳ್ಬೋದು. ಯಾಕಂತೇಳಿದ್ರೆ ಇದು ಈಗಾಗಲೇ ಒಂದು ಸಮಯದಲ್ಲಿ ತೀರ್ಮಾನ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. ಇದೋ ಕಾರಣಗಳಿಂದ ಅದು ಮುಂದೆ ಹೋಗಿದೆ. ಈಗ ಸೆಷನ್ ಮೊದಲೇ ಸೆಷನ್ ಆಗಿದೆ, ಗವರ್ನರ್ ಅಡ್ರೆಸ್ ಸೆಷನ್ ಆಗಿದೆ. ಬಹುಶಃ 6ನೇ ತಾರೀಕು ಬಜೆಟ್ ಮಂಡನೆ ಮಾಡೋ ಸಾಧ್ಯತೆ ಇದೆ. ಇದ್ರ ಮಧ್ಯ ಗೊತ್ತಿಲ್ಲ, ಯಾಕಂತೇಳಿದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ವರಿಷ್ಠರು ಕರೆದ್ರೆ ನಾನು ಡೆಲ್ಲಿಗೆ ಹೋಗ್ತೀನಿ ಹೇಳಂತ ಮಾತು ಕೂಡ ಈಗಾಗಲೇ ಹೇಳಿದ್ದಾರೆ. ಬಹುಶಃ ಬಜೆಟ್ ನಂತರ ಆಗೋ ಸಾಧ್ಯತೆ ಇದೆ. ಸರ್, ಈಗ ತಾವು ಹೇಳಿದ್ರಿ ಲಕ್ಷ್ಮಣ ರೇಖೆ ಬಗ್ಗೆ, ನಿಮ್ ಪಾರ್ಟಿಯಲ್ಲಿ ಲಕ್ಷ್ಮಣ ರೇಖೆಯನ್ನ ಬಿಟ್ಟು ಉಳಿದೆಲ್ಲವೂ ಮಾತಾಡ್ತಿದ್ದಾರೆ. ಮೇನ್ ಮಾತಾಡ್ಬೇಡಿ ಅಂತ ಅದೇ ಜಾಸ್ತಿ ಚರ್ಚೆ ಆಗುತ್ತೆ. ಹೈಕಮಾಂಡ್ ಎಕ್ಸಲೆಂಟ್ ಇದೆ ಅಂತ ಕೆಲವರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅವ್ರ ಬಗ್ಗೆ ಪಕ್ಷದ ವರಿಷ್ಠರು ಏನ್ ಹೇಳಬೇಕು ಅದನ್ನು ಹೇಳ್ತಾರೆ. ಅದು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಥವಾ ಸರ್ಕಾರದ ಅಭಿಪ್ರಾಯ ಅಲ್ಲ. ಅದು ಕೆಲವರು ಮಾತನ್ನು ಹೇಳ್ತಾರೆ. ಆದರೆ ಒಟ್ಟಾರೆ ಯಾವ ಹಿರಿಯರು ಮುಖಂಡ ಹೇಳಬೇಕು ಅವರು ಹೇಳಿದ್ರೆ ಮಾತ್ರ ಅದಕ್ಕೆ ಬದ್ಧತೆ ಇರುತ್ತೆ, ಅವರ ಮಾತು ನಡೆಯುತ್ತೆ. ಅದು ಪಾರ್ಟಿ ಹೈಕಮಾಂಡ್ ಹೇಳುತ್ತದೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಬೇಕಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.